ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಗಲಾಟೆ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಈ ನಡುವೆ ದಲಿತ ಸಿಎಂ ಕೂಗು ಕೂಡ ಶುರುವಾಗಿದೆ. ಹಾಗಾದ್ರೆ ಈವರೆಗೆ ರಾಜ್ಯದಲ್ಲಿ ಯಾವೆಲ್ಲ ಸಮುದಾಯದವರು ಸಿಎಂ ಆಗಿದ್ದಾರೆ, ಯಾವ ಸಮುದಾಯಕ್ಕೆ ಎಷ್ಟು ಸಲ ಸಿಎಂ ಆಗೋ ಚಾನ್ಸ್ ಸಿಕ್ಕಿದೆ, ಯಾವ ಸಿಎಂ ಎಷ್ಟು ಓದಿದ್ದಾರೆ, ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವ ದಲಿತರಿಗೆ ಸಿಎಂ ಸ್ಥಾನ ಸಿಗಲಿಲ್ಲ ಯಾಕೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕೆ.ಸಿ. ರೆಡ್ಡಿ ಇವರು ಕರ್ನಾಟಕ ಅಂದ್ರೆ ಮೈಸೂರು ರಾಜ್ಯದ ಮೊದಲ ಸಿಎಂ ಆಗಿದ್ರು. ಕಾಂಗ್ರೆಸ್ನವರಾದ ಇವರದ್ದು ರೆಡ್ಡಿ ಸಮುದಾಯವಾಗಿದೆ. ಕೋಲಾರ ಜಿಲ್ಲೆಯವರಾದ ಇವರು BA ಕಾನೂನು ಪದವಿಗಳ ಜೊತೆಗೆ ಡಾಕ್ಟರ್ ಆಫ್ ಲಾ ಕೂಡ ಕಂಪ್ಲೀಟ್ ಮಾಡಿದ್ರು. ಕೆಂಗಲ್ ಹನುಮಂತಯ್ಯ ಕಾಂಗ್ರೆಸ್ ನಾಯಕರಾದ ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ರು. ಕೆಂಗಲ್ ಹನುಮಂತಯ್ಯ ರಾಮನಗರ ಜಿಲ್ಲೆಯವರಾಗಿದ್ದು BA ಮತ್ತು ಕಾನೂನು ಪದವಿ ಪಡ್ಕೊಂಡಿದ್ರು. ಕಡಿದಾಳ್ ಮಂಜಪ್ಪ ಇವರು ಕೂಡ ಕಾಂಗ್ರೆಸ್ ನಾಯಕರಾಗಿದ್ದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ರು. ಶಿವಮೊಗ್ಗದವರಾದ ಕಡಿದಾಳ್ ಮಂಜಪ್ಪ BA ಮತ್ತು ಕಾನೂನು ಪದವಿ ಪಡ್ಕೊಂಡಿದ್ರು. ಎಸ್ ನಿಜಲಿಂಗಪ್ಪ ಕಾಂಗ್ರೆಸ್ ನಾಯಕರಾಗಿದ್ದ ಎಸ್ ನಿಜಲಿಂಗಪ್ಪ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ರು. ಈಗಿನ ವಿಜಯನಗರ ಜಿಲ್ಲೆಯವರಾದ ಇವರು BA ಮತ್ತು ಕಾನೂನು ಪದವಿ ಪಡೆದಿದ್ರು. BD ಜತ್ತಿ ಕಾಂಗ್ರೆಸ್ ನಾಯಕರಾಗಿದ್ದ BD ಜತ್ತಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕರು. ಬಾಗಲಕೋಟೆ ಜಿಲ್ಲೆಯ ಇವರು BA ಮತ್ತು ಕಾನೂನು ಪದವಿ ಪಡ್ಕೊಂಡಿದ್ರು. SR ಕಂಠಿ ಕಾಂಗ್ರೆಸ್ ನಾಯಕರಾದ SR ಕಂಠಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಬಾಗಲಕೋಟೆ ಮೂಲದ ಇವರು ಕಾನೂನು ಪದವಿ ಪಡೆದಿದ್ರು. ವೀರೇಂದ್ರ ಪಾಟೀಲ್ ಕಾಂಗ್ರೆಸ್ ನಾಯಕ ವೀರೇಂದ್ರ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕರಾಗಿದ್ರು. ಕಲಬುರಗಿ ಮೂಲದ ಇವರು BA ಮತ್ತು ಕಾನೂನು ಪದವಿ ಪಡ್ಕೊಂಡಿದ್ರು. ದೇವರಾಜ್ ಅರಸ್ ಕಾಂಗ್ರೆಸ್ ನಾಯಕರಾಗಿದ್ದ ಇವರು ಅರಸು ಸಮುದಾಯಕ್ಕೆ ಸೇರಿದವರಾಗಿದ್ರು. ಅಂದ್ರೆ ಇದು ಹಿಂದುಳಿದ ವರ್ಗ 2A ಅಡಿಯಲ್ಲಿ ಬರುತ್ತೆ. ಮೈಸೂರು ಮೂಲದ ದೇವರಾಜ್ ಅರಸ್ BSc ಪದವಿಯನ್ನ ಪಡ್ಕೊಂಡಿದ್ರು. ಆರ್ ಗುಂಡೂರಾವ್ ಕಾಂಗ್ರೆಸ್ ನಾಯಕರಾಗಿದ್ದ ಗುಂಡೂರಾವ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ರು. ಕೊಡಗು ಜಿಲ್ಲೆಯ ಇವರು ಹೈಸ್ಕೂಲ್ ಶಿಕ್ಷಣವನ್ನ ಪಡೆದಿದ್ರು. ರಾಮಕೃಷ್ಣ ಹೆಗಡೆ ರಾಜ್ಯದ ಮೊದಲ ಕಾಂಗ್ರೆಸ್ಸೇತರ ಸಿಎಂ ಅಂದ್ರೆ ಅದು ರಾಮಕೃಷ್ಣ ಹೆಗಡೆ. ಜನತಾ ಪಕ್ಷದ ನಾಯಕರಾಗಿದ್ದ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಇವರು ಕಾನೂನು ಪದವಿ ಪಡ್ಕೊಂಡಿದ್ರು. SR ಬೊಮ್ಮಾಯಿ ಜನತಾ ಪಕ್ಷದ ನಾಯಕರಾದ SR ಬೊಮ್ಮಾಯಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ರು. ಹಾವೇರಿ ಮೂಲದ ಇವರು BA ಮತ್ತು ಕಾನೂನು ಪದವಿ ಪಡ್ಕೊಂಡಿದ್ರು. ಎಸ್ ಬಂಗಾರಪ್ಪ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಬಂಗಾರಪ್ಪ ಈಡಿಗ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ರು. ಶಿವಮೊಗ್ಗ ಜಿಲ್ಲೆಯ ಇವರು ಕಾನೂನು ಪದವಿ ಮತ್ತು ಡಿಪ್ಲೊಮೊ ಕಂಪ್ಲೀಟ್ ಮಾಡಿದ್ರು. ವೀರಪ್ಪ ಮೊಯ್ಲಿ ಕಾಂಗ್ರೆಸ್ ನಾಯಕರಾದ ವೀರಪ್ಪ ಮೊಯ್ಲಿ ದೇವಾಡಿಗ ಸಮುದಾಯಕ್ಕೆ ಸೇರಿದವರಾಗಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಇವರು BA ಮತ್ತು ಕಾನೂನು ಪದವಿ ಪಡೆದಿದ್ದಾರೆ. HD ದೇವೇಗೌಡರು JDS ದಳಪತಿಯಾದ ಇವರು ಜನತಾದಳವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ರು. ಒಕ್ಕಲಿಗ ಸಮುದಾಯದ ಇವರು ಪ್ರಧಾನಿಯಾದ ಏಕೈಕ ಕನ್ನಡಿಗರು ಹೌದು. ಹಾಸನ ಜಿಲ್ಲೆಯ ದೇವೇಗೌಡರು ಸಿವಿಲ್ ಎಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಶಿಕ್ಷಣ ಪಡೆದಿದ್ರು. JH ಪಟೇಲ್ ಜನತಾದಳ ನಾಯಕರಾದ JH ಪಟೇಲ್ ಲಿಂಗಾಯತ ಸಮುದಾಯದ ನಾಯಕರು. ದಾವಣಗೆರೆ ಜಿಲ್ಲೆಯ ಇವರು ಕಾನೂನು ಪದವಿ ಪಡ್ಕೊಂಡಿದ್ರು. SM ಕೃಷ್ಣ ಕಾಂಗ್ರೆಸ್ನಿಂದ ಸಿಎಂ ಆಗಿದ್ದ SM ಕೃಷ್ಣ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ರು. ಮಂಡ್ಯ ಜಿಲ್ಲೆಯ ಇವರು BA ಮತ್ತು ಕಾನೂನು ಪದವಿ ಪಡ್ಕೊಂಡಿದ್ರು. ಧರಮ್ ಸಿಂಗ್ ಕಾಂಗ್ರೆಸ್ ನಾಯಕ ಧರಮ್ ಸಿಂಗ್ ರಜಪೂತ ಸಮುದಾಯಕ್ಕೆ ಸೇರಿದವರಾಗಿದ್ರು. ಕಲಬುರಗಿ ಮೂಲದ ಇವರು ಕಾನೂನು ಪದವಿ ಪಡ್ಕೊಂಡಿದ್ರು. HD ಕುಮಾರಸ್ವಾಮಿ JDS ನಾಯಕರಾದ HD ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಹಾಸನ ಜಿಲ್ಲೆಯ ಇವರು BSc ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. BS ಯಡಿಯೂರಪ್ಪ ಬಿಜೆಪಿಯಿಂದ ಮೊದಲು ಸಿಎಂ ಪಟ್ಟಕ್ಕೇರಿದವರು BS ಯಡಿಯೂರಪ್ಪ. ಇವರದ್ದು ಲಿಂಗಾಯತ ಸಮುದಾಯ. ಶಿವಮೊಗ್ಗ ಜಿಲ್ಲೆಯ ಇವರು PUC ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ. ಸದಾನಂದ ಗೌಡ ಬಿಜೆಪಿ ನಾಯಕ ಸದಾನಂದ ಗೌಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಇವರು BSc ಮತ್ತು ಕಾನೂನು ಪದವಿ ಪಡ್ಕೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ ಬಿಜೆಪಿ ನಾಯಕ ಜಗದೀಶ್ ಶೆಟ್ಟರ್ ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯವರಾದ ಇವರು BCom ಮತ್ತು ಕಾನೂನು ಪದವಿ ಪಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದಲ್ಲಿ ದೀರ್ಘಕಾಲ ಸಿಎಂ ಹುದ್ದೆಯಲ್ಲಿ ಮುಂದುವರಿದವರು ಸಿದ್ದರಾಮಯ್ಯ. ಇವರು ಕುರುಬ ಸಮುದಾಯಕ್ಕೆ ಸೇರಿದ ನಾಯಕರು. ಮೈಸೂರು ಜಿಲ್ಲೆಯ ಇವರು ಕಾನೂನು ಪದವಿಯನ್ನ ಪಡ್ಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಬಿಜೆಪಿ ನಾಯಕರಾದ ಬಸವರಾಜ ಬೊಮ್ಮಾಯಿ ಲಿಂಗಾಯತ ಸಮುದಾಯದ ನಾಯಕರು. ಹುಬ್ಬಳ್ಳಿ ಜಿಲ್ಲೆಯ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಯಾವ ಜಾತಿಯವರಿಗೆ ಎಷ್ಟು ಸಲ ಅಧಿಕಾರ? ರಾಜ್ಯದಲ್ಲಿ ಈವರೆಗೆ ಲಿಂಗಾಯತ ಸಮುದಾಯದಿಂದ 9, ಒಕ್ಕಲಿಗ ಸಮುದಾಯದಿಂದ 6, ಬ್ರಾಹ್ಮಣ ಸಮುದಾಯದಿಂದ 2, ಕುರುಬ, ಈಡಿಗ, ದೇವಾಡಿಗ, ಅರಸು, ರೆಡ್ಡಿ ಮತ್ತು ರಜಪೂತ ಸಮುದಾಯದಿಂದ ತಲಾ ಒಬ್ಬೊಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ. SC ST ಸಮುದಾಯಕ್ಕೆ ಮೋಸ.
ರಾಜ್ಯದಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಸೇರಿದವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಸ್ವಾತಂತ್ರ್ಯ ಬಂದು 8 ದಶಕಗಳೇ ಕಳೆದೋಗ್ತಾ ಬಂದ್ರು ಈ ಸಮುದಾಯದಿಂದ ಒಬ್ಬರು ಸಿಎಂ ಆಗಿಲ್ಲ. ಎಲ್ಲಾ ಪಕ್ಷದವರಿಗೂ ಇವರ ಮತ ಬೇಕು, ಆದರೆ ಈ ಸಮುದಾಯದವರನ್ನ ಸಿಎಂ ಆಗಿ ಮಾತ್ರ ಆಯ್ಕೆ ಮಾಡಿಲ್ಲ. ಕಾಂಗ್ರೆಸ್ ರಾಜ್ಯದಲ್ಲಿ ಅತಿ ಹೆಚ್ಚು ವರ್ಷ ಅಧಿಕಾರದಲ್ಲಿದ್ರು ಖರ್ಗೆ ಅವರಂತ ಲೀಡರ್ ಇದ್ರು ಸಿಎಂ ಮಾಡಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಜಿ ಪರಮೇಶ್ವರ್ಗೆ ಬೇಕಂತಲೇ ಸಿಎಂ ಸ್ಥಾನ ತಪ್ಪಿಸಲಾಯಿತು ಅನ್ನೋ ಆರೋಪ ಕೂಡ ಇದೆ. ಇನ್ನು ನಂತರ ಬಂದ ಜನತಾದಳ, JDS, ಬಿಜೆಪಿಯು ಈ ಕೆಲಸ ಮಾಡಲಿಲ್ಲ. ಸ್ನೇಹಿತರೆ, ಇದು ರಾಜ್ಯದಲ್ಲಿ ಈವರೆಗೆ ಯಾವೆಲ್ಲ ಸಮುದಾಯದವರು ಸಿಎಂ ಆಗಿದ್ದಾರೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.